ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಾಕಷ್ಟು ಜನರು ಒಂದಲ್ಲ ಒಂದು ಕಾರಣಕ್ಕಾಗಿ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಬೇಕೆಂದು ಬಯಸುತ್ತಾರೆ. ಈ ಆಸೆಯನ್ನು ಇಟ್ಟುಕೊಂಡವರಿಗಾಗಿ ಆಚಾರ್ಯ ಚಾಣಕ್ಯರು ಕಿವಿ ಮಾತನ್ನು ಹೇಳಲು ಮುಂದಾಗಿದ್ದಾರೆ. ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಈ 7 ಅಭ್ಯಾಸಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಆ 7 ಅಭ್ಯಾಸಗಳು ಯಾವುವು ಗೊತ್ತೇ? ಆಚಾರ್ಯ ಚಾಣಕ್ಯರ ಮಾತುಗಳು, ಅವರ ತತ್ವಗಳು ಇಂದಿಗೂ ಜನರ ಮನದಲ್ಲಿ ಪ್ರಸ್ತುತವಾಗಿದೆ. ಯಶಸ್ಸು ಮತ್ತು ವೈಫಲ್ಯದ ಬಗ್ಗೆ ಅವರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮಾತನ್ನು ಅನುಸರಿಸಿದ ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ. ನೀವು ಕೂಡ ಕಡಿಮೆ ಸಮಯದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಹೊಂದಲು ಬಯಸಿದರೆ ಕಡಿಮೆ ಸಮಯದಲ್ಲಿ ನಿಮ್ಮನ್ನು ಯಶಸ್ವಿಯಾಗಿಸುವ ಆ 7 ಅಭ್ಯಾಸಗಳು ಯಾವುವು ಎಂಬುದು ನಿಮಗೆ ತಿಳಿದಿದೆಯೇ? ಮೊದಲನೆಯದು ಓದುವ ಅಥವಾ ಕಲಿಯುವ ಉತ್ಸಾಹ. ನೀವು ಜೀವನದಲ್ಲಿ ಯಶಸ್ಸಿನ ಮಾರ್ಗದಲ್ಲಿ ಮುನ್ನಡೆಯಲು ಬಯಸಿದರೆ ನೀವು ಅಧ್ಯಯನ ಮಾಡುವ ಪುಸ್ತಕವನ್ನು ಓದುವುದರ ಹೊರತಾಗಿ ಎಲ್ಲ ರೀತಿಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ. ಜ್ಞಾನವು ನಿಮ್ಮ ನಿಜವಾದ ಮಿತ್ರ ಮತ್ತು ಸಹಾಯಕ ಎಂದು ಚಾಣಕ್ಯ ಹೇಳುತ್ತಾರೆ. ಓದುವ ಮತ್ತು ಬರೆಯುವ ಅಭ್ಯಾಸವನ್ನು ಹೊಂದಿರುವ ವ್ಯಕ್ತಿಯು ಬಹಳ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗುತ್ತಾನೆ. ಎರಡನೆಯದು ಮಧುರವಾದ ಮಾತು. ಚಾಣಕ್ಯರ ಪ್ರಕಾರ ಯಾರ ಮಾತು ಸಭ್ಯ ಮತ್ತು ಮಧುರವಾಗಿರುತ್ತದೆಯೋ ಅವರು ಎಲ್ಲರಿಗೂ ಬೇಗನೆ ಇಷ್ಟವಾಗುತ್ತಾರೆ. ಮಧುರವಾಗಿ ಮಾತನಾಡುವ ವ್ಯಕ್ತಿಯೊಂದಿಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಮಾತನ್ನು ಅಮೃತದಂತೆ ಮಾಧುರ್ಯದಿಂದ ಬೆರೆಸಬೇಕು. ಒಬ್ಬ ವ್ಯಕ್ತಿಯು ಮಾತಿನಲ್ಲಿ ಎಂದಿಗೂ ಗಡುಸುತನವನ್ನು ಹೊಂದಿರಬಾರದು. ಕಹಿ ಮಾತುಗಳು ಮಿತ್ರನನ್ನು ಶತ್ರುವನ್ನಾಗಿ ಮಾಡುತ್ತವೆ, ಆದರೆ ಸಿಹಿ ಮಾತುಗಳು ಶತ್ರುವನ್ನು ಮಿತ್ರನನ್ನಾಗಿ ಮಾಡುತ್ತವೆ. ಸಿಹಿಯಾಗಿ ಮಾತನಾಡುವವನು ಸಂತೋಷವಾಗಿರುತ್ತಾನೆ. ಅವನು ಎಂದಿಗೂ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಮತ್ತು ಜನರು ಅವನಿಗೆ ಸಹಾಯ ಮಾಡಲು ಯಾವುದೇ ಸಂದರ್ಭದಲ್ಲೂ ಸಿದ್ಧರಿರುತ್ತಾರೆ. 3. ಗುರಿ ರಹಸ್ಯವಾಗಿರಲಿ. ಚಾಣಕ್ಯರ ಪ್ರಕಾರ ನಿಮ್ಮ ಗುರಿಯನ್ನು ಎಲ್ಲರಿಗೂ ಹೇಳುವ ಅಭ್ಯಾಸ ಒಳ್ಳೆಯದಲ್ಲ. ನಿಮ್ಮ ಗುರಿಯನ್ನು ನಿಮಗೆ ರಹಸ್ಯವಾಗಿಟ್ಟುಕೊಳ್ಳಬೇಕು ಮತ್ತು ನಿರಂತರವಾಗಿ ಆ ಗುರಿಯ ಆಧಾರದ ಮೇಲೆ ಕೆಲಸ ಮಾಡಿ. ಗುರಿಯನ್ನು ಮರೆಮಾಚಿ ಕೆಲಸ ಮಾಡುವ ಅಭ್ಯಾಸವು ಅಲ್ಪಾವಧಿಯಲ್ಲೇ ನಿಮಗೆ ಯಶಸ್ಸನ್ನು ನೀಡುತ್ತದೆ. 4. ಬೇಗ ಏಳುವುದು. ಚಾಣಕ್ಯರ ಪ್ರಕಾರ ಮುಂಜಾನೆ ಬೇಗ ಏಳುವ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಯಾವಾಗಲೂ ತಾಜಾವಾಗಿರುತ್ತದೆ. ಬೇಗ ಏಳುವ ಮತ್ತು ಬೇಗ ಮಲಗುವ ಅಭ್ಯಾಸವನ್ನು ಹೊಂದುವ ಮೂಲಕ ವ್ಯಕ್ತಿಯು ಕಡಿಮೆ ಸಮಯದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. 5. ಸಂಪತ್ತಿನ ಹೂಡಿಕೆ. ಚಾಣಕ್ಯರ ಪ್ರಕಾರ ಸಂಪತ್ತನ್ನು ಗ್ರಹಿಸದ ವ್ಯಕ್ತಿಯು ಕಷ್ಟದ ಸಮಯದಲ್ಲಿ ಹೆಚ್ಚು ತೊಂದರೆಗೆ ಸಿಲುಕುತ್ತಾನೆ. ಅದಕ್ಕೆ ತಕ್ಕಂತೆ ಹಣ ಕೂಡಿಡುವ ಮತ್ತು ಖರ್ಚು ಮಾಡುವ ಅಭ್ಯಾಸವು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ.
ಯಾವಾಗಲೂ ಕಷ್ಟದ ಸಂದರ್ಭಗಳನ್ನು ಎದುರಿಸಲು ತನಗಾಗಿ ಒಂದಿಷ್ಟು ಹಣವನ್ನು ಕೂಡಿಟ್ಟುಕೊಳ್ಳಬೇಕು. 6. ಸಂಪರ್ಕಗಳು ಮತ್ತು ಸಂಬಂಧಗಳ ವಿಸ್ತರಣೆ. ಸಂಪರ್ಕಗಳು ಮತ್ತು ವೈಯಕ್ತಿಕ ಸಂಬಂಧಗಳ ವಿಸ್ತರಣೆಯು ನಿಮ್ಮನ್ನು ಜನಪ್ರಿಯವಾಗಿಸುತ್ತದೆ ಮತ್ತು ಸಮಯ ಬಂದಾಗ ಅವುಗಳೇ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತದೆ. ಚಾಣಕ್ಯರು ತನ್ನ ಸಂಪರ್ಕಗಳು ಮತ್ತು ಸಂಬಂಧಗಳ ಆಧಾರದ ಮೇಲೆ ಮಗಧ ಸಾಮ್ರಾಜ್ಯವನ್ನು ನಾಶಪಡಿಸಿದನು. ಚಾಣಕ್ಯರು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ಸಮಾಜಮುಖಿ ಅಭ್ಯಾಸವನ್ನು ಹೊಂದಿರಬೇಕು. 7. ಕಷ್ಟಪಟ್ಟು ದುಡಿಯುವ ಅಭ್ಯಾಸ. ಸೋಮಾರಿಯಲ್ಲದ ಮತ್ತು ಕಷ್ಟಪಟ್ಟು ದುಡಿಯುವ ಅಭ್ಯಾಸವಿರುವ ವ್ಯಕ್ತಿ ಮುಂದೊಂದು ದಿನ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ. ತನ್ನ ಪರಿಶ್ರಮದ ಆಧಾರದ ಮೇಲೆ ಮುನ್ನಡೆಯುವವನು ಬಹುಬೇಗ ಯಶಸ್ವಿಯಾಗುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.